ಸ್ನೇಹಿತರೆ, ಇವತ್ತು 25 ಫೆಬ್ರವರಿ 2026. ಟೈಮ್ ಬಂದು 11 ಗಂಟೆ 18 ನಿಮಿಷ. ನಾನಿಲ್ಲಿ ಸ್ವಲ್ಪ ಮೊಳಕೆ ಬಂದಿರೋದು ಕಾಳುಗಳು ಅಂದ್ರೆ ಹೆಸರು ಕಾಳು ಮತ್ತೆ ಕಡಲೆಕಾಳು ಎರಡನ್ನೂ ಮಿಕ್ಸಿಗೆ ಹಾಕೊಂಡಿದ್ದೀನಿ ದೋಸೆ ಮಾಡ್ಕೊಂಡ್ಬಿಡೋಣ ಅಂತ. ಸೊ ಇನ್ನೊಂದ್ ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಒಂದ್ ಸ್ವಲ್ಪ ಹಾಕಿದ್ದೀನಿ. ಮತ್ತೆ ನಾನು ಉಪ್ಪಿನಕಾಯಿ ಹಾಕಿದ್ದೆ ಅಲ್ವಾ, ನೋಡಿ ಈ ತರದ್ದು. ಸೊ ಇದ್ರಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ನನ್ನ ಚಾನಲ್ ಚೆಕ್ ಮಾಡಿ. ಅದ್ರಲ್ಲಿ ಶುಂಠಿ ಮತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನ ಆಡ್ ಮಾಡಿದೀನಿ. ಜೊತೆಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ, ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪು. ಸೊ ಸೈಂಧವ ಲವಣ ಇತ್ತಲ್ಲ, ಇದನ್ನ ಯೂಸ್ ಮಾಡಿದೀನಿ. ಸದ್ಯಕ್ಕೆ ಯಾವ್ದಿದೆಯೋ ಅದನ್ನ ಯೂಸ್ ಮಾಡೋದು. ಸೊ ಇಷ್ಟ ಆಗಿದೆ. ಸ್ವಲ್ಪ ನೀರ್ ಹಾಕಿ ಇದನ್ನ ರುಬ್ತೀನಿ, ದೋಸೆ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ರಾತ್ರಿ ಸಾರಿದೆ, ಬಿಸಿ ಮಾಡಿದೀನಿ ಸೊಪ್ಪು ಸಾರು. ಸ್ವಲ್ಪ ಮೆಂತ್ಯ ಸೊಪ್ಪಿದೆ, ಇವತ್ತು ಕೂಡ ಏನಾದ್ರು ಮಾಡ್ಕೊಳ್ಬೇಕು, ಹಾಳಾಗ್ಬಿಡುತ್ತೆ ಇಲ್ಲ ಅಂದ್ರೆ. ಸೊ ಇದನ್ನ ತೆಗ್ದಾಚಿಡೋಣ. ಜೊತೆಗೆ ಇಲ್ಲಿ ದ್ರಾಕ್ಷಿ ಹಚ್ಚಿಡೋಣ. ಇದನ್ನ ಆಮೇಲೆ ಈಗ ಇದು ದೋಸೆ ತಿಂದು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ತೊಳೆದು ಇಡ್ತೀನಿ, ತಿನ್ನಕ್ಕಾಗುತ್ತೆ. ಈಗ ದೋಸೆ ಮಾಡ್ಕೋತೀನಿ. ಸೊ ಇಲ್ಲಿ ಹಿಟ್ಟು ಮಾಡ್ಕೊಂಡಾಯ್ತು ಸ್ನೇಹಿತರೆ. ಇವಾಗ ಇದಕ್ಕೆ ಸ್ವಲ್ಪ ರವೆ ಹಾಕ್ತೀನಿ. ಸರಿ, ವಿನು ಕಾಲ್ ಮಾಡಿದ್ದ, ವಿನು ನೆನಪಿಸ್ತಾ ರವೆ ಹಾಕು ಚೆನ್ನಾಗಿರುತ್ತೆ, ರವೆ ರಾಗಿ ಹಿಟ್ಟು ಏನಾರು ಅಂತ. ರಾಗಿ ಹಿಟ್ಟು ಹಾಕ್ಬೋದು, ನೋಡೋಣ. ಈಗ ಸದ್ಯಕ್ಕೆ ಇದಿಷ್ಟು ಹಾಕಿದೀನಿ. ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ರು ಚೆನ್ನಾಗಿರುತ್ತೆ, ಹಾಕೋಣ. ಸಾಕು, ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಇಲ್ಲಿ ಹಿಟ್ಟು ಹಾಕಿ ಎಲ್ಲ ಕಲಸಾಗಿದೆ. ಸೊ ಈ ಕನ್ಸಿಸ್ಟೆನ್ಸಿಲಿ ಇದೆ. ಸ್ವಲ್ಪ ಒಲೆ ಆನ್ ಮಾಡಿ ಇಟ್ಟಿದ್ದೀನಿ. ಈಗ ಸಾರಣ ಒಂದಕ್ಕೆ ಹಾಕೋಬೇಕು, ಹಾಕ್ಬಿಡೋಣ. ಇದನ್ನ ಬಟ್ಲುಗಳು ಅದಕ್ಕೆ ಹಾಕೋಬೇಕು. ಅದಕ್ಕೆ ಹಾಕೊಂಡ್ಬಿಡೋಣ. ಸೊ ಸಾರು ರೆಡಿ, ಮುಚ್ಚಿಟ್ಟಿರೋಣ. ದೋಸೆ ಹಾಕೋಬೇಕು. ಒಂದು ಈರುಳ್ಳಿ ಹೆಚ್ಕೊಳ್ಳೋಣ, ಸ್ವಲ್ಪ ಸೌರಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡ್ ಬಿಡೋಣ. ಇಲ್ಲ ಇದೆ, ಇದನ್ನ ಕಟ್ ಮಾಡ್ಕೊಂಡು ಕಟ್ ಮಾಡೋಣ. ಇಲ್ಲಿ ಎಣ್ಣೆ ಇದೆ, ಸ್ವಲ್ಪ ಹಾಕಿ ಈರುಳ್ಳಿ ಕಟ್ ಮಾಡಿದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಹಾಕೋಣ. ಫಸ್ಟ್ ಒನ್ ಅಷ್ಟು ಸರಿ ಬರ್ಲಿಲ್ಲ, ಬಟ್ ಆದ್ರೂ ಕೂಡ ಬೇಯಿಸಿ ತಿಂದೆ. ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರಿಂದ ಕಟ್ಲೆಟ್ ತರ ಆಗೋಯ್ತು. ಯಾಕಂದ್ರೆ ಎದ್ದೇಳಿಲ್ಲ ಅಂದ್ರೆ ಎಲ್ಲ ಸ್ವಲ್ಪ ಇದ್ ಮಾಡ್ಬೇಕಾಗುತ್ತಲ್ವಾ, ಕೆರಿಬೇಕಾಗುತ್ತೆ ಹಿಂಗೆ. ಸೊ ಕಟ್ಲೆಟ್ ತರ ಆಯ್ತು, ತಿನ್ಬಿಟ್ಟೆ. ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಿತ್ತು, ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇನ್ನೊಂದು ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಸೊ ಇಲ್ಲಿ ನಾನು ಇನ್ನೊಂದು ದೋಸೆ ಹಾಕಿನಿ, ಇದು ಪರವಾಗಿಲ್ಲ, ಇಷ್ಟಾರು ಬಂದಿದೆ. ನೆಕ್ಸ್ಟ್ ಒನ್ ಚೆನ್ನಾಗಿ ಬರುತ್ತೆ, ಫಸ್ಟ್ ಒನ್ ಆ ತರ ಆಗುತ್ತೆ. ಸೊ ಸಾಕೀಗ ಇನ್ನೊಂದು ಹಾಕೊಳ್ತೀನಿ. ಇವಾಗ ವಿಡಿಯೋ ಮಾಡಕ್ಕಾಗಲ್ಲ ನೋಡಿ, ಇದು ತಿಂಡಿ. ಇನ್ನೊಂದೆರಡು ಮಾಡ್ಕೊಂಡು ತಿಂತೀನಿ. ಇದು ಈಗ ತಿಂಡಿ ನಂದು. ಮತ್ತೆ ಸಿಗ್ತೀನಿ ಗೈಸ್, ಟೇಕ್ ಕೇರ್. ಸ್ನೇಹಿತರೆ, ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 5 ಗಂಟೆ 5 ನಿಮಿಷ. ಮೆಂತ್ಯ ಸೊಪ್ಪು ಒಂದ್ ಸ್ವಲ್ಪ ಮಿಕ್ಕಿರೋದಿತ್ತು, ಸ್ವಲ್ಪ ಹಾಳಾಗಿರೋದೆಲ್ಲ ಸ್ವಲ್ಪ ಸಪ್ರೇಟ್ ಮಾಡಿ ಆರಿಸಿ ಇವಾಗ ಮಿಕ್ಕಿರೋದು ತೊಳೆದು ಚೆನ್ನಾಗಿ ಅರಿಶಿನ ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಸ್ವಲ್ಪ ಒಣಮೆಣಸು ಒಂದೇ ಒಂದು, ಮತ್ತೆ ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಆಲ್ರೆಡಿ ಇತ್ತು, ನಾನು ಮೊನ್ನೆ
ಲೇಡೀಸ್ ಫಿಂಗರ್ ಫ್ರೈ ಮಾಡಿದ್ನಲ್ಲ, ಸೊ ಅದರದ್ದು ಎಣ್ಣೆ ಸ್ವಲ್ಪ ಕಾದಿರೋ ಎಣ್ಣೆ ಇದೆ. ಸೊ ಇದ್ರಲ್ಲೇ ಸ್ವಲ್ಪ ಒಗ್ಗರಣೆ ಹಾಕಿ ಸೊಪ್ಪು ಬೇಯಿಸ್ತೀನಿ. ಅದೇನು ಮನೆದು ಖಾರ ಸ್ವಲ್ಪ ಇದೆ, ಉಪ್ಪು ಹಾಕಿ ಬೇಯಿಸ್ತೀನಿ, ಸ್ವಲ್ಪ ಅರಿಶಿನ ಹಾಕ್ತೀನಿ. ಸೊ ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಬೆಳಿಗ್ಗೆ ತೋರಿಸಿದ್ದಲ್ವಾ, ಏನದು ಸ್ಪ್ರೌಟ್ಸ್ ಇನ್ನೊಂದು ಸ್ವಲ್ಪ ಇತ್ತು ಅಂತ, ಅದು ಕೂಡ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟೆಲ್ಲ ಹಾಕಿ ದೋಸೆ ಹಿಟ್ಟು ಕೂಡ ರೆಡಿ ಮಾಡಿದ್ದೀನಿ. ಈಗ ಇವತ್ತು ಬರೀ ದೋಸೆನೆ ತಿಂದಿರೋದು, 3 ದೋಸೆ ಅಷ್ಟೇ, ಚಿಕ್ಕ ಚಿಕ್ಕದು. ಅದೂನು ಜಾಸ್ತಿ ಏನು ಇವತ್ತೇನು ಫುಡ್ ಇಲ್ಲ, ಲೈಟ್ ಆಗಿದೆ. ಹೊಟ್ಟೆ ಕೂಡ ಆರಾಮ್ ಅನಿಸ್ತಿದೆ. ಇವಾಗ ದೋಸೆ ಮಾಡ್ಕೊಳ್ಳುವ ಸಮಯ. ಫಸ್ಟ್ ಇದು ಸ್ವಲ್ಪ ಒಗ್ಗರಣೆ ಹಾಕಿ ಆಮೇಲೆ ದೋಸೆ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ, ಉದ್ದಿನ ಬೇಳೆ, ಸ್ವಲ್ಪ ಕೆಂಪುಗಾಗಲಿ, ಜೀರಿಗೆ ಹಾಕೋಣ, ಹಾಗೆ ಒಣಮೆಣಸು, ಕರಿಬೇವು, ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ. ಇವಾಗ ಈರುಳ್ಳಿ ಹಾಕೋಣ. ಅದು ಸ್ವಲ್ಪ ಎಣ್ಣೆ ಚೆಲ್ತು, ಏನು ಮಾಡೋಕ್ಕಾಗಲ್ಲ ಇವಾಗ. ಅದು ನಾನು ಮುಖಕ್ಕೆ ಯೂಸ್ ಮಾಡ್ತೀನಿ, ಮೈಗೆಲ್ಲ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅಡುಗೆಗಂತೂ ಯೂಸ್ ಮಾಡೋಕ್ಕಾಗಲ್ಲ, ಅದು ಇದು ಓಡಾಡಿರುತ್ತೆ ಜಿರಳೆ. ಕೆಲವೊಂದು ಸತಿ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅದೇ ಹುಲ್ಲು ಚೆಲ್ಲಿಲ್ಲ, ಇಷ್ಟಿದೆ. ಈ ದೋಸೆಗೆ ಅಂತ ಎಲ್ಲ ಇಟ್ಬಿಡೋಣ ಒಂದ್ ಕಡೆ ಸೇಫ್. ಅಂದ್ರೆ ಎಷ್ಟು ಚೆಲ್ಲಿದೆ. ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಉಪ್ಪು ಹಾಕ್ತೆ. ಇವಾಗ ಸೊಪ್ಪು ಹಾಕೋಣ. ಇದೆಷ್ಟು ಬರೋದು ಹಾಕ್ಬಿಡೋಣ. ಮುಗೀತು, ಮೆಂತ್ಯ ಸೊಪ್ಪೆಲ್ಲ ಸದ್ಯ ವೇಸ್ಟ್ ಏನಾಗಿಲ್ಲ ಅಷ್ಟೊಂದು. ಚೆನ್ನಾಗಿ ಇದೊಂದಿಷ್ಟೇ ಆಗುತ್ತದು ಬೆಂದ್ರೆ. ಮುಚ್ಚಿಟ್ಬಿಡೋಣ. ಸ್ವಲ್ಪ ಇನ್ನು ಮನೆ ಖಾರ ಹಾಕೋಣ. ಉಪ್ಪು ಬೇಕಿದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಹುಣಸೆ ಹುಳಿ ಹಾಕ್ಬೋದು. ನೋಡೋಣ, ಒಂದ್ ಸ್ವಲ್ಪ ಇದೆ ಇದ್ರಲ್ಲಿ ಹುಣಸೆ ಹಣ್ಣು, ಇದನ್ನ ಒಂದ್ ಸ್ವಲ್ಪ ಕಿವುಚಿ ಒಂದ್ ಬಟ್ಲಿಗೆ ಹಾಕೊಂಡು ಕಿವುಚಿ ಹಾಕೋಣ. ಇದರಲ್ಲಿ ಕಾಳು ಇತ್ತು ಆಯ್ತಾ, ಮೊಳಕೆ ಬಂದಿದ್ದು ಕಾಳು ಹಾಕಿದ್ದೀವಿ. ಇದು ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಕಿವುಚಿ ಹಾಕ್ತೀನಿ. ಹುಣಸೆ ಹುಳಿ ಹಾಕ್ದೆ, ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕಿದೆ, ಸ್ವಲ್ಪ ಜಾಸ್ತಿ ಆಯ್ತು ನನಗೆ ಗೊತ್ತಿಲ್ಲ. ಇರ್ಲಿ, ಒಂಚೂರು ಬೆಲ್ಲನೂ ಹಾಕ್ಬೋದಿತ್ತು, ಬಿಡಿ ಎಲ್ಲ ಬೇಡ. ಈಗ ಮುಚ್ಚಿಡೋಣ. ಅಂದ್ರೆ ಉಪ್ಪು ಜಾಸ್ತಿ ಆದ್ರೆ ಬೆಲ್ಲ ಹಾಕ್ಬೋದು. ಮುಚ್ಚಿಡೋಣ. ದೋಸೆ ಮಾಡ್ಕೊಳ್ಳೋಣ. ಇದ್ರಲ್ಲಿ ದೋಸೆಗೆ ಒಲೆ ಆನ್ ಮಾಡಿದ್ದೀನಿ, ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ.
ನೋಡೋಣ ಅಂತ ಹಾಕ್ಬಿಡೋಣ. ಸ್ವಲ್ಪ ಬೆಲ್ಲ ಉಪ್ಪೇನಾದ್ರು ಜಾಸ್ತಿ ಆಗಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಇನ್ನೊಂದೆರಡು ನಿಮಿಷ. ದೋಸೆ ಹಾಕಿದೀನಿ, ನೋಡೋಣ ಬರುತ್ತೋ. ಸಾಕು, ಇದಾಗಿರುತ್ತೆ. ಇದಕ್ಕಿದೆ ಮುಚ್ಚೋಣ. ಸಾಕಿದೆ, ಆಫ್ ಮಾಡ್ಬಿಡೋಣ. ನೀರೆಲ್ಲ ಹಿಂಗಿದೆ. ದ್ರಾಕ್ಷಿ ಹಾಗೆ ಇದೆ, ಮಧ್ಯಾಹ್ನದಿಂದ ನೀರು ಅರಿಶಿನ ಹಾಕಿರೋದು. ಸಾಕನ್ಸುತ್ತೆ, ಆಫ್ ಮಾಡ್ಬಿಡೋಣ. ಹಾಕೊಳ್ಳೋಣ ಅಂತ ದೋಸೆ ಇದನ್ನ ಇದ್ರಲ್ಲಿ ಮುಚ್ಚಿಡೋಣ. ಮೊಸರಿದೆ, ಫ್ರಿಜ್ಜಲ್ಲಿ ಇಡೋಣ. ಇದು ಚೆನ್ನಾಗಿ ಎದ್ದೇಳ್ತು ಸದ್ಯ ದೋಸೆ. ಈಗ ಎರಡನೇದು ಹಾಕುವ ಸಮಯ. ಸ್ವಲ್ಪ ಎಣ್ಣೆ ಹಾಕಿ ಬೆಳಗ್ಗೆನ ಸ್ವಲ್ಪ ದೊಡ್ಡದು ಮಾಡ್ಬೋದು, ಎದ್ದೇಳುತ್ತೆ ಅನ್ನೋ ಧೈರ್ಯದ ಮೇಲೆ. ಎಣ್ಣೆ ಹಾಕುವ. ಮುಚ್ಚಿಡೋಣ. ಸ್ನೇಹಿತರೆ, ಈ ರೀತಿ 25ನೇ ತಾರೀಕು ನಾನು ಒಂದು ಸ್ವಲ್ಪ ಹೆಲ್ದಿ ಫುಡ್ ಅಂದರೆ ಮನೇಲೇ ಮಾಡಿದಂತಹ ಸ್ಪ್ರೌಟ್ಸ್ ಹಾಕಿ ಮಾಡಿದಂತಹ ದೋಸೆ ಜೊತೆಗೆ ಮೆಂತ್ಯ ಸೊಪ್ಪು ಮೇನ್ ಆಗಿತ್ತು. ಇನ್ನು ಬರುವ ವಿಡಿಯೋಗಳಲ್ಲಿ ವೆಯ್ಟ್ ಲಾಸ್ಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಫಿಟ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸುವಿನೂ ಕೂಡ ಇಲ್ಲಿ ವಿಡಿಯೋ ಕಳಿಸಿದ ವರ್ಕೌಟ್ ಮಾಡೋದು ತುಂಬಾ ಖುಷಿ ಆಯಿತು. ಸೊ ನನಗೂ ಒಂದು ರೀತಿ ಮೋಟಿವೇಶನ್, ಈ ರೀತಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇದ್ದರೆ ನಮ್ಮ ಪ್ರೀತಿ ಪಾತ್ರರು ಅಲ್ವಾ, ಅವರು ಆರೋಗ್ಯವಾಗಿದ್ಬಿಟ್ರೆ ನಮಗೆ ಅಷ್ಟೇ ಸಾಕು. ನಮಗೂ ಕೂಡ ಮೋಟಿವೇಶನ್ಸ್ ಸಿಗುತ್ತೆ, ಜೊತೆಗೆ ನಾವು ಕೂಡ ಏನು ಸಮಾಧಾನವಾಗಿ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಇಷ್ಟು ಹೊತ್ತು ಯಾರೆಲ್ಲ ವಿಡಿಯೋ ನೋಡಿದಿರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳು ಬರ್ತಾ ಹೋಗುತ್ತೆ ನನ್ನ ಒಂದು ಚಾನಲ್ನಲ್ಲಿ. ಸೊ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.